ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ಸೊ ನಾನಿವತ್ತು ನಮ್ಮ ಅತ್ತೆ ಊರಿಗೆ ಅಂದರೆ ಚಿಕ್ಕಮಂಗ್ಳೂರಲ್ಲಿರೋ ಮೂಡಿಗೆರೆ ತಾಲೂಕಿನ ಗುತ್ತಿ ಅಂತ ಒಂದು ಊರಿಗೆ ಬಂದಿದ್ದೀನಿ. ಸೊ ನಾನು ಅವಾಗ ಇಲ್ಲಿ ಚಿಕ್ಕವನಿದ್ದಾಗ ನಮ್ಮ ಅಣ್ಣವರು ನನ್ನ ಕ್ರಿಕೆಟ್ ಆಡೋಕ್ಕೆ ಇಲ್ಲಿ ಕರ್ಕೊಂಬರ್ತಾಯಿದ್ರು. ಅಂತ ಸುಮ್ಮನೆ ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಅವ್ರು ಆಡ್ತಾಯಿದ್ರು, ಇಲ್ಲಿ ಕರ್ಕೊಂಬರ್ತಾಯಿದ್ರು. ಇವಾಗ ಅದು ಹೇಗಿದೆ ಏನು ಅಂತ ನೋಡೋಣ. ನೋಡಿ, ಇದು ಕ್ರಿಕೆಟ್ ಫೀಲ್ಡು. ನೋಡಿ, ಅಲ್ಲೊಂದು ಕಂಬ ಕಾಣಿಸ್ತಾ ಇದೆಯಲ್ಲ, ಈ ಕಂಬಕ್ಕೆ ಈ ಕಂಬನ ದೇವ್ರ ಕಂಬ ಅಂತ ಕರೀತಾರೆ. ಸೊ ಇಲ್ಲಿ ದೇವ್ರ ಫಂಕ್ಷನ್ ಮಾಡಿದಾಗ ಎಲ್ಲ ಟೈಮಲ್ಲೂ ಕೆಲವು ದೀಪಾವಳಿಗಾಗಲಿ ಮತ್ತು ಕೆಲವೊಂದು ಹಬ್ಬಗಳಲ್ಲಿ ಎಲ್ಲನೂ ಬಂದು ಆ ಕಂಬನ ಪೂಜೆ ಮಾಡಿ ಹೋಗ್ತಾರೆ. ಸೊ ನೋಡಿ, ಇದು ಕ್ರಿಕೆಟ್ ಫೀಲ್ಡು ಇಲ್ಲಿದು. ಸೊ ಹೇಗಿದೆ ನೋಡಿ ಸುತ್ತಮುತ್ತ. ಸೊ ಇಂಥ ನೇಚರಲ್ಲಿ ಕ್ರಿಕೆಟ್ ಆಡಿದ್ರೆ ಹೇಗಿರುತ್ತೆ ಹೇಳಿ. ಸೊ ನನಗಂತೂ ನಮ್ಮೂರು ಅಂದರೆ ನಾನು ಹುಟ್ಟಿದ್ದೂರು ಭದ್ರಾವತಿ ಆದ್ರೂ ನಮ್ಮ ತಂದೆ ಊರು ಇದು ಚಿಕ್ಕಮಂಗ್ಳೂರು. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಚಿಕ್ಕಮಂಗ್ಳೂರು ನಮ್ಮೂರು ಅಂತ ಹೇಳ್ಕೊಳೋಕ್ಕೆ. ತುಂಬ ಹೆಮ್ಮೆನೂ ಇದೆ. ಸೊ ಇಲ್ಲಿನ ಬ್ಯೂಟಿಫುಲ್ ನೇಚರು ನೀವು ಯಾವುದೇ ಊರಿಗೋಗಿ, ಯಾವ ಕೇರಳ ಅಲ್ಲ, ಯಾವ ಊರಿಗೋಗಿ ಎಲ್ಲೇ ಹೋಗಿ ಸಿಗಲ್ಲ. ನನಗೇನೋ ಎಲ್ಲ ಊರಿಗಿಂತ ಕರ್ನಾಟಕನೇ ಸೂಪರು, ಬೆಸ್ಟ್ ಅನಿಸುತ್ತೆ. ಸೊ ಅದರಲ್ಲೂ ನಮ್ಮ ಚಿಕ್ಕಮಂಗ್ಳೂರು ಅಂತಂದರೆ ಇನ್ನೂ ಸಖತ್ ಅಂತ ಅನಿಸುತ್ತೆ ನನಗೆ. ನೋಡಿ, ನನ್ನ ಹಿಂದೆಗಡೆ ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ. ಈ ಜಾಗದಲ್ಲಿ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಅಂದರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೂಪರ್ ಅಲ್ಲ? ಇಂಥ ನೇಚರಲ್ಲಿ ಎಲ್ರಿಗೂ ಒಂದು ಆಸೆ ಇರುತ್ತಲ್ವ, ಒಂದು ಒಳ್ಳೆ ಮನೆ, ಸೂಪರಾಗಿರೋ ಸಕ್ಕತ್ತಾಗಿರೋ ಮನೆ ಕಟ್ಟಬೇಕು ಅಂತ. ಸೊ ಅದೇ ಥರ ಮನೇನ ಇವ್ರು ಕಟ್ಟಿದ್ದಾರೆ. ಸಕ್ಕತ್ತಾಗಿದೆ. ತೋರಿಸ್ತೀನಿ ಆ ಮನೇನ ಹೇಗಿದೆ ಅಂತ. ಅದರೊಳಗಡೆ ಹೋಗಿನೂ ತೋರಿಸ್ತೀನಿ. ಸೂಪರಾಗಿದೆ. ಸೊ ಹಾಗೆ ಮೇಲೆ ಹೋಮ್ ಸ್ಟೇ ಕೂಡ ಮಾಡಿದ್ದಾರೆ. ಸೊ ಇದು ಇನ್ನು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆದಮೇಲೆ ಯಾರಿಗಾದ್ರೂ ಇಲ್ಲಿ ಸ್ಟೇ ಮಾಡಬೇಕು ಅನಿಸಿದ್ರೆ ಬಂದು ಸ್ಟೇ ಮಾಡ್ಬೋದು. ಸೊ ಇಲ್ಲಿನ ಅಡ್ರೆಸ್ ಕೂಡ ಹಾಕಿರ್ತೀನಿ, ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ಕಾಲ್ ಮಾಡ್ಕೊಳ್ಳಿ, ಅವ್ರಿಗೆ ಕಾಲ್ ಮಾಡಿಕೊಂಡು ಬಂದು ಇಲ್ಲಿ ಸ್ಟೇ ಮಾಡಿ. ಸಕ್ಕತ್ತಾಗಿರುತ್ತೆ. ತೋರಿಸ್ತೀನಿ ರೀ ಅದು ಹೇಗಿದೆ ಮನೆ ಏನು ಅಂತ. ಅದಕ್ಕಿಂತ ಮುಂಚೆ ಸ್ವಲ್ಪ ಈ ಕಡೆ ಎಲ್ಲ ನೇಚರ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ನವಿಲು ಕೂಗ್ತಾ ಇದೆ, ಕೇಳಿಸ್ತಾ ಇರ್ಬೋದು ಮೋಸ್ಟ್ಲಿ. ಈಗ ಮನೆ ತೋರಿಸ್ತೀನಿ ನೋಡಿ. ಮಸ್ತಿದೆ ಅಲ್ಲ? ಸೊ ಒಳಗೂ ಕರ್ಕೊಂಡು ಹೋಗ್ತೀನಿ. ಒಳಗೆ ಹೇಗಿದೆ ಏನು ಎಲ್ಲನೂ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಫಸ್ಟ್ ಹೊಸದಿಂದ ಸ್ಟಾರ್ಟ್ ಮಾಡೋಣ. ಈ ಹೊಸಲು ಏನಿದ್ರಲ್ಲಿ ಮಾಡಿರೋಣ? ಇದೆಲ್ಲ ಹಲಸಿನ ಮರ. ಹಲಸಿನ ಮರದಿಂದ ಏನು ಯೂಸು ಅಂದರೆ ಏನು ಜಾಸ್ತಿ ದಿನ ಬಾಳಿಕೆ ಬರುತ್ತೆ? ಹೌದು, ಮತ್ತೆ ಮನೆಗಳಿಗೆ ಹಲಸಿನ ಮರ ಹಾಕ್ತಾರೆ. ಅದು ಹಿಂದೆನೂ ಬಂದಿದೆಯಲ್ಲ, ಮನೆಗಳಿಗೆ ಹಲಸಿನ ಮರ ಹಾಕಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಫ್ರೆಂಚ್ ಬಾಡಿಗೆ ಹಲಸಿನ ಮರ ಹಾಕಬೇಕು ಅಂತಾರೆ. ಅಂದರೆ ಸಂಪ್ರದಾಯ ಬೇರೆ ಎಲ್ಲ ಮರಗಳಿಗಿಂತ ಶ್ರೇಷ್ಠ ಹಲಸಿನ ಮರ ಅಂತ. ಅಂದರೆ ಸ್ಟ್ರಾಂಗು ಹೌದು, ಸಂಪ್ರದಾಯ ಪ್ರಕಾರ ಹಲಸಿನ ಮರ ಹಾಕಿದ್ರೆ ಒಳ್ಳೆಯದು. ಫ್ರೆಂಚ್ ಬಾಡಿ. ಈ ಡೋರು ಹಲಸಿನ ಮರ. ಡೋರು ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ಬೋದು ನೀವು ಇಲ್ಲಿ ಎಂಟ್ರೆನ್ಸಲ್ಲಿ ಬಂದರೆ ನಿಮ್ಗೊಂದು ವೆಲ್ಕಮ್ ಯೂನಿಟ್ ಥರ ಒಂದು ಗಣೇಶನ ಇಟ್ಟು
ಇದೊಂದು ಒಳ್ಳೆ ಆರ್ಚ್ ರೀತಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ UPSಗೆ ಒಂದು ಕಬೋರ್ಡ್ನ ಕೊಟ್ಟಿದ್ದಾರೆ, ಇದು ಚೆನ್ನಾಗಿದೆ. ಸ್ವಿಚ್ಗಳನ್ನೆಲ್ಲ ನೋಡಿ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ, ಎಲ್ಲ ಮಾಡೋಣ. ಸೊ ನಾನು POPನ ತೋರಿಸ್ತೀನಿ ನೋಡಿ. ಸೊ ಎಲ್ಲೂ ಬೇರೆ ಕಡೆ ಇರೋದಲ್ಲ, ಚಿಕ್ಕಮಂಗ್ಳೂರಲ್ಲಿರೋ ಅಂಥ ಮನೆ. ಸೊ ಎಲ್ಲರೂ ಕನಸಾಗಿರುತ್ತೆ ಇಂಥ ಮನೆಗಳು ಕಟ್ಟಬೇಕು ಅಂತ. ಬಟ್ಟು ನಮ್ಮ ಅತ್ತೆ ಮಕ್ಕಳು ಲೈಫಲ್ಲಿ ನಿಜ ಆಗಿದೆ. ಎಷ್ಟು ಖುಷಿ ಆಗುತ್ತೆ ಅಣ್ಣ ನಿಮಗೆ ಇದು ಮನೆ? ನಿಮಗೆ ತುಂಬ ವರ್ಷದ ಕನಸು ನನಸಾಗಿದೆ, ಖುಷಿ ಇದೆ. ಹೇಳೋಕ್ಕಾಗಲ್ಲ, ಆ ಖುಷಿನ ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ಇಂಥ ಮನೆ ಒಂದು ಎಲ್ರಿಗೂ ಡ್ರೀಮ್ ಆಗಿರುತ್ತೆ, ಬಟ್ ಇವ್ರ ಜೀವನದಲ್ಲಿ ನಿಜ ಆಗಿದೆ ಅಂತಂದರೆ ಆ ಖುಷಿಗೊಂದು ಬೆಲೆನೇ ಕಟ್ಟೋಕ್ಕಾಗಲ್ಲ. ಸೊ ಇರಲಿ, ಮನೆ ನೋಡಿಸ್ತಾ ಹೋಗ್ತೀನಿ, ಯಾವ್ಯಾವ ಥರ ಇದೆ ಅಂತ, ಏನೇನು ಥರ ಇದೆ ಅವ್ರಿಗೆ ಕೇಳ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಹೇಳಿ, ಕಿಚನ್ ಮಾಡರ್ನ್ ಕಿಚನ್ ಮಾಡಿಸಿದ್ದೀರಾ? ಹೌದು. ಸೊ ಎಲ್ಲ ಇಲ್ಲಿವರೆಗೂ ಟೈಲ್ಸ್ ಹಾಕ್ಸಿದ್ದೀರಾ. ಇಲ್ಲೊಂದು ಸಿಂಕ್ ಯೂನಿಟು. ಸೊ ಸಿಂಕ್ ಯೂನಿಟ್ ಪಕ್ಕದಲ್ಲಿ, ಅಂದರೆ ಕಿಚನ್ ಪಕ್ಕದಲ್ಲೇ ಒಂದು ವಾಶ್ರೂಮ್ ಇದೆ. ಸೊ ಕಾಮನ್ ಟಾಯ್ಲೆಟ್ ಅಂತಲೇ ಹೇಳ್ಬೋದು ಇದನ್ನು. ಟಾಯ್ಲೆಟು ನೋಡಿ ಅಷ್ಟೇ. ಸೊ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲೊಂದು ಇದು. ಸೊ ಇಲ್ಲಿ ಮೆಟ್ಲು ಕೆಳಗಡೆ ಸ್ಟೋರೇಜ್ಗಂತ ಒಂದು ಯೂನಿಟ್ನ ಮಾಡಿಸಿದ್ದಾರೆ. ಸೊ ಸೇಮ್ ಅದೇ ರೀತಿ ಇದು ಕೂಡ. ಸೊ ಇನ್ನು ಹಾಲ್ಗೆ ಹೋಗೋಣ. ಹಾಲಲ್ಲಿ ಈ ಕಿಟಕಿಗಳೆಲ್ಲ ಹಲಸಿನ ಮರನೇ. ಇಲ್ಲಿ ಮುಂದೆ ಬರೋಣ. ದೇವ್ರ ಮನೆ ಯಾವ ವುಡ್ಡಲ್ಲ ಅಣ್ಣ? ಟೀಕ್ ವುಡ್ಡಲ್ಲಿ ಮಾಡಿಸಿರೋದು. TV ಯೂನಿಟ್ ನೋಡಿ, ಹಂಗೆ ತೋರಿಸ್ತೀನಿ ಹಿಂದಗಡೆಯಿಂದ ಸ್ವಲ್ಪ. ಇದು ಹಾಲು. ಇಲ್ಲಿನ POP ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ, ಹಾಲು, ಕಿಚನ್ನು, ಸಿಂಕ್ ಯೂನಿಟ್ಟು, ಕಾಮನ್ ಟಾಯ್ಲೆಟ್ ಎಲ್ಲ ನೋಡಿದ್ವಿ. ಈಗ ರೂಮ್ ಕಡೆ ಹೋಗೋಣ. ಸೊ ಇದು ಒಂದು ಬೆಡ್ರೂಮು. ಸೊ ಇಲ್ಲಿ ಎಲ್ಲ ಬೆಡ್ರೂಮ್ಗೂ ಸ್ಲೈಡಿಂಗ್ ವಾರ್ಡ್ರೋಬ್ನ ಕೊಡಿಸಿದ್ದಾರೆ. ಸೊ ಜಾಗ ಅಷ್ಟೇ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಮೇಲೆ ನೋಡಿ, ಮಿರರ್ ಯೂನಿಟ್ಟು. ಸೊ ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ನೇಚರು? ಸೊ ಇಂಥ ನೇಚರಲ್ಲಿ ಇಂಥ ಮನೆ ಕಟ್ಕೊಂಡಿರ್ತೀವಿ ಅಂತಂದರೆ ಅದು ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಬನ್ನಿ ನೆಕ್ಸ್ಟು ಮತ್ತೆ ಇನ್ನೊಂದು ರೂಮ್ಗೆ ಹೋಗೋಣ. ಸೊ ಇದು ಇನ್ನೊಂದು ಬೆಡ್ರೂಮು. ಸೊ ಈ ಬೆಡ್ರೂಮಲ್ಲೂ ಸೇಮ್ ಸ್ಲೈಡಿಂಗ್ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಒಂದೊಂದು ವಾರ್ಡ್ರೋಬಲ್ಲೂ ಒಂದೊಂದು ರೂಮಲ್ಲೂ ಒಂದೊಂದು ಥರ ಡಿಸೈನ್ನ ಇಡಿಸಿ ವಾರ್ಡ್ರೋಬ್ನ ಕೊಡಿಸಿದ್ದಾರೆ. ಸೊ ಯಾರಿಗಾದ್ರೂ ಇಂಟೀರಿಯರ್ ಕಾಂಟ್ಯಾಕ್ಟ್ ಬೇಕು ಅಂತಂದರೆ ಅವ್ರ ನಂಬರ್ ಹಾಕಿರ್ತೀವಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲೊಂದು ಟಾಯ್ಲೆಟು. ಸೊ ಇಲ್ಲೊಂದು ನೋಡಿ, ಇಲ್ಲೊಂದು ಮಿರರ್ ಯೂನಿಟು.
ಸೊ ಟೋಟಲ್ 3 ಬೆಡ್ರೂಮ್ಗಳಿದ್ದಾವೆ ಈ ಮನೇಲಿ, ಅಂದರೆ ಕೆಳಗಡೆ ನಾವಿರೋಕ್ಕೋಸ್ಕರ. ಸೊ ಇಲ್ಲೊಂದು ಸ್ಲೈಡಿಂಗ್ ವಾರ್ಡ್ರೋಬು, ಮತ್ತು ಇಲ್ಲೊಂದು ಮಿರರ್ ಇವ್ರನ್ನೇ ಕೊಡಿಸಿದ್ದಾರೆ. ಸೊ ಮನೆ ಓನರ್ ಬೇರೆ ಯಾರೂ ಅಲ್ಲ, ಇವರೇನೆ. ಸೊ ಇಲ್ಲಿ ಇನ್ನೊಂದು ಹಿಂದೆಗಡೆ ಬಾಗಿಲು. ಸೊ ನಮ್ಮ ಕಡೆ ಎಲ್ಲ ಏನು ಮಾಡ್ತೀವಿ ಅಂತಂದರೆ ಮುಂದೆಗಡೆ ಒಂದು ಬಾಗಿಲು, ಹಿಂದೆಗಡೆ ಒಂದು ಬಾಗಿಲು ಕೊಡೋದು. ನಾವು ಅವಾಗಲಿಂದನೂ ನಡ್ಕೊಬಂದಿರೋದು, ಇವಾಗಲೂ ಅಷ್ಟೇ. ಸೊ ಹಂಗಾಗಿ ನಾವು ಹಿಂದೆಗಡೆ ಒಂದು ಬಾಗಿಲು, ಮುಂದೆಗಡೆ ಒಂದು ಬಾಗಿಲು ಕೊಡ್ತೀವಿ. ಇನ್ನು ನಾವು ಟೆರೆಸ್ ಮೇಲೆ ಇದು ಮಾಡಿದ್ದೀವಿ. ಸೊ ಸ್ಟೇರ್ ಕೇಸಲ್ಲಿ ಹೋಗೋಣ ಬನ್ನಿ. ಮೇಲೆ ಏನಿದೆ ಅಂತ ತೋರಿಸ್ತೀನಿ. ಇದು ಶಿವನೇಕ್ ಮರ. ಓಕೆ, ಶಿವನೇಕ್ ಮರ. ಸೊ ಆ್ಯಕ್ಚುಲಿ ಮೇಲ್ಗಡೆ ಇದು ಏನಪ್ಪ ಅಂತಂದರೆ, ನಾವು ಹೊಸದಾಗಿ ಹೋಮ್ ಸ್ಟೇನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಹೋಮ್ ಸ್ಟೇನ ಅಂದರೆ ಕೆಳಗಡೆ ಇರೋದು ಏನು ನೋಡಿದ್ರಲ್ಲ ಇವಾಗ ನೀವು, ಅದು ನಾವಿರೋಕೆ ಮನೆ. ಸೊ ಇದು ಹೋಮ್ ಸ್ಟೇಗೋಸ್ಕರ. ಸೊ ನೀವು ಯಾರಾದರೂ ಹೋಮ್ ಸ್ಟೇ ನೋಡ್ತಾ ಇದ್ದರೆ, ಚಿಕ್ಕಮಂಗ್ಳೂರು ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದಲ್ಲಿ ಇಲ್ಲಿ ದೇವ್ರ ಮನೆ ಅಂತ ಇದೆ. ನೀವೆಲ್ಲ ಯೂಟ್ಯೂಬಲ್ಲಿ ನೋಡಿದ್ರೆ ದೇವ್ರ ಮನೆ ಅಂತ ಬಂದೇ ಬರುತ್ತೆ. ಸೊ ಅಲ್ಲಿ ನಿಮ್ಗೆ ಹತ್ತಿರದಲ್ಲಿ ಒಂದು 7 to 5 ಕಿಲೋಮೀಟ್ರ್ ಒಳಗಡೆನೆ ದೇವ್ರ ಮನೆ ಅಂತ ಬರುತ್ತೆ. ಸೊ ಅಲ್ಲಿ ನೀವು ಯಾರಾದರೂ ಹೋಮ್ ಸ್ಟೇ ನೋಡ್ತಾ ಇದ್ದರೆ, ಈ ಹೋಮ್ ಸ್ಟೇಗೆ ನಂಬರ್ ಹಾಕಿರ್ತೀನಿ, ಬಂದು ನೋಡ್ಬೋದು ನೀವು. ಅಂದರೆ ಇಲ್ಲಿ ಸ್ಟೇ ಮಾಡ್ಬೋದು, ಒಳ್ಳೆ ರೀಸನಬಲ್ ರೇಟ್ಗೆ ಇಲ್ಲಿ ನಿಮಗೆ ಹೋಮ್ ಸ್ಟೇ ಸಿಗುತ್ತೆ ನೋಡಿ. ಸೊ ನೀವು ಬೆಂಗಳೂರಿಂದ ದೇವ್ರ ಮನೆ ಅಂತ ಹೊಡೆದ್ರೆ, ಸೊ ಇದೇ ರೋಡಲ್ಲೇ ನೀವು ಈ ಹೋಮ್ ಸ್ಟೇ ಮುಂದೆಗಡೆನೆ ನೀವು ಪಾಸ್ ಆಗ್ತೀರ. ಆಚೆ ಕಡೆ ಈ ಬಾಲ್ಕನಿಲಿ ಸ್ಟೇ ಮಾಡೋಕ್ಕೆ, ಕುತ್ಕೊಳ್ಳೋಕ್ಕೆ ಎಲ್ಲ ಸಂಜೆ ಹೊತ್ತು ಕಾಫಿ ಕುಡಿತಾ ಒಳ್ಳೆ ವ್ಯೂ ಇದೆ. ನೀವು ನೋಡ್ಬೋದು, ವ್ಯೂ ನೋಡಿ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಸ್ಯಾಟರ್ಡೆ ಸಂಡೇ ಲೀವ್ ಇದ್ದಾಗ ಅಥವಾ ಮಕ್ಳಿಗೆ ಲೀವ್ ಇದ್ದಾಗ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈ ಥರ ಜಾಗ ಸಿಕ್ಬಿಟ್ರೆ ಸ್ವರ್ಗ. ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಎಲ್ಲ ರೂಮಲ್ಲೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಸೊ ಈಗ ರೆಡಿ ಆಗ್ತದೆ, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 2-3 ಮಂತ್ಸ್, ಇನ್ನೊಂದು 1-2 ಮಂತ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ನೀವು ಯಾವುದಕ್ಕೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ಖಂಡಿತ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇಲ್ಲಿ ನಮ್ಮ ಅಣ್ಣನ ನಂಬರ್ ಹಾಕಿರ್ತೀನಿ, ಪರಮೇಶ್ ಅಂತ ಹೇಳ್ಬಿಟ್ಟು ಇವರು. ಸೊ ಇವರೇ ಓನರು. ಖಂಡಿತ ನನ್ನ ಹೆಸರು ಹೇಳ್ಕೊಂಡು ಏನಾದರೂ ನನ್ನ ವಿಡಿಯೋ ನೋಡಿ ಬಂದರೆ ಖಂಡಿತ ಒಳ್ಳೆ ರೇಟ್ಗೆ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನೋಡಿ. ಇದೊಂದು ಅದು ಸೇಮ್ ಅಟ್ಯಾಚ್ಡ್ ಟಾಯ್ಲೆಟು. ಸೊ ಇಲ್ಲೊಂದು ಅಟ್ಟದ ಥರ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ನೀವು ಮಲ್ಕೊಬೋದು. ಇಲ್ಲೊಂದು ವ್ಯೂ ಇದೆ ನೋಡಿ. ಇಲ್ಲೊಂದು ನಾವು ಏನಕ್ಕೆ ಅಮೌಂಟ್ ಕೊಟ್ಟು ಇಲ್ಲಿ ಸ್ಟೇ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ. ಈ ವ್ಯೂಗೋಸ್ಕರನೇ. ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವಶ್ಯಕತೆ ಇಲ್ಲ. ನಿಮ್ಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿಸ್ತಾ ಇದೆಯಾ? ಕ್ರಿಕೆಟ್ ಹುಳ ಅಂತಾರಲ್ಲ, ಸೊ ಅದ್ರ ಸೌಂಡೇ ಸಾಕು ನಮಗೆ ಮಲೆನಾಡಿನ ಒಂದು ಇದನ್ನು ಕೇಳಿಸ್ಕೊಳ್ಳೋಕ್ಕೆ. ಸೊ ನೋಡಿ, ಸುತ್ತ ಹಾಗೆ ಇದೆ ನೋಡಿ. ಆ್ಯಕ್ಚುಲಿ ಇದು ಒಂದು ರೂಮು. ಆ ಕಡೆಯಿಂದ ಬರೋಣ. ನೀವು ಬೆಳಗ್ಗೆ ಹೊತ್ತಿದ್ರೆ ನವಿಲು ಕೂಗ್ತಾ ಇರುತ್ತೆ ಇಲ್ಲಿ. ಎಲ್ಲ ನಿಮಗೆ ಫುಡ್ಡಿಂದ ಹಿಡಿದು ಕಾಫಿ ಟೀ ಎಲ್ಲನೂ ಇಲ್ಲೇ ಕೊಡ್ತಾರೆ. ಸೊ ನೀವು ಯಾರಾದರೂ ಸ್ಟೇ ಮಾಡೋ ಥರ ಇದ್ದರೆ ಖಂಡಿತ ಬಂದು ಸ್ಟೇ ಮಾಡ್ಬೋದು. ಇಲ್ಲೊಂದು ರೂಮು ಇದೆ, ಸೇಮ್ ಅದೇ ಥರ. ಇಲ್ಲೊಂದು ಟಾಯ್ಲೆಟ್ ಕೊಟ್ಟಿದ್ದಾರೆ, ಸೇಮ್ ಅದೇ ಥರ ಟಾಯ್ಲೆಟು. ಸೊ ನಾನು ಆಗಲೇ ಆ ಕಡೆಯಿಂದ ತೋರಿಸಿದ್ನಲ್ಲ ಬಾಲ್ಕನಿ. ಸೊ ಎಲ್ಲ ಕಡೆನೂ ಈ ಥರ ಬಾಲ್ಕನಿ ಕೊಟ್ಟಿದ್ದಾರೆ. ಯಾವ ರೂಮಲ್ಲೂ ಕತ್ಲೆ ಅನ್ನೋದೇ ಇಲ್ಲ. ನೀವು ಇಲ್ಲಿ ಮಲ್ಕೊಂಡು ಆ ಕಡೆ ನೋಡ್ತಾ ಇದ್ರೆ ಒಂದು ಒಳ್ಳೆ ವ್ಯೂ ಕಾಣಿಸ್ತಾ ಇರುತ್ತೆ ನಿಮಗೆ ನೋಡಿ. ಮಳೆ ಬಂದರೆ ನೀವು ಇದನ್ನು ಎಂಜಾಯ್ ಮಾಡ್ಬೋದು ನೋಡಿ. ಮಳೆ ವ್ಯೂನು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು.
ಆ್ಯಂಡ್ ವೆಜ್ಜು ನಾನ್ ವೆಜ್ಜು ಯಾವ ಥರ ಫುಡ್ ಆದರೂ ಏನು ತೊಂದರೆ ಇಲ್ಲ, ಅಲೌಡ್ ಇದೆ. ಸೊ ಇಲ್ಲೇ ನಿಮ್ಗೆ ಯಾವ ಥರ ಬೇಕಾದರೂ ಫುಡ್ನ ನೀವು ಹೇಳಿದ್ರೆ ಅರೇಂಜ್ ಮಾಡಿಕೊಡ್ತಾರೆ. ಸೊ ಟೋಟಲ್ 4 ರೂಮ್ಸ್ ಇದೆ. ಸೊ ಅಣ್ಣ ಒಂದೊಂದು ರೂಮಲ್ಲಿ ಎಷ್ಟು ಜನ ಸ್ಟೇ ಮಾಡ್ಬೋದು? 4 ಜನ. ಇಲ್ಲೊಂದು ಬಾಲ್ಕನಿ ಇದೆ ಸರ್. ಇದೊಂದು ರೂಮು. ಎಲ್ಲ ರೂಮ್ಗಳಿಗೂ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ, ಏನು ತೊಂದರೆ ಇಲ್ಲ. ಬನ್ನಿ ಮೇಯ್ನ್ ಎಂಟ್ರೆನ್ಸ್ ತೋರಿಸ್ಬೇಡ. ಇದು ಎಂಟ್ರೆನ್ಸು. ಇಲ್ಲಿ ಚೇರ್ಗಳೆಲ್ಲ ಬರುತ್ತೆ. ಸೊ ನೀವು ಕಾಫಿ ಟೀ ಕುಡಿಯೋಕ್ಕೆಲ್ಲ ಇಲ್ಲಿ ಚೇರ್ಗಳು ಹಾಕ್ತಾರೆ. ಸೊ ನೋಡಿ ಇಲ್ಲಿ ಸಿಂಕ್ ಇದೆ. ಸೊ ಇಲ್ಲೆಲ್ಲ ನಿಮಗೆ ಇಲ್ಲಿ ಕೂತ್ಕೊಂಡು ಕಾಫಿ ಟೀ ಕುಡಿಬೋದು, ಆಮೇಲೆ ಊಟ ಮಾಡ್ಬೋದು. ಡೈನಿಂಗ್ ಏರಿಯಾ ಅಂತಲೂ ಹೇಳ್ಬೋದು, ಒಂದು ಕಾಮನ್ ರಿಸೆಪ್ಷನ್ ಏರಿಯಾ ಅಂತಲೂ ಹೇಳ್ಬೋದು. ಸೊ ಇದು ಕಿಚನ್ನು. ಸೊ ಈ ಕಿಚನಿಂದ ಸಪ್ಲೈ ಆಗುತ್ತೆ. ನಂಬಿಕೆ. ಕಿಚನ್ ನೋಡಿ ಎಷ್ಟು ನೀಟಾಗಿದೆ. ಆ್ಯಂಡ್ ಯಾರಾದರೂ ಇಲ್ಲಿ ರೂಮ್ ಸ್ಟೇ ಮಾಡಿದವರು ನೀವೇ ಅಡುಗೆ ಮಾಡ್ಕೊಬೇಕು ಅಂತಂದರೆ ಖಂಡಿತ ಈ ಕಿಚನ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಅಲ್ವಾ ಅಣ್ಣ? ಹೌದು. ಸೊ ಕಾಫಿ ಟೀ ಮಾಡ್ಕೊಬೇಕು ಅಥವಾ ಅಡುಗೆ ಮಾಡ್ಕೊಬೇಕು ಅಂತಂದರೆ ಕಿಚನ್ನ ಕೂಡ ನಿಮಗೆ ಕೊಡ್ತಾರೆ. ಸೊ ಅದು ಕೂಡ ಅವೈಲಬಿಲಿಟಿ ಇದೆ. ಸೊ ನೋಡಿ ಪಾರ್ಕಿಂಗು ಕೂಡ ಇಲ್ಲ ಅವಕಾಶ ಇದೆ. ಎಷ್ಟು ಗಾಡಿ ಒಂದು 7-8 ಗಾಡಿ ಕೂಡ ಪಾರ್ಕಿಂಗ್ ಮಾಡ್ಬೋದು ಅಟ್ ಎ ಟೈಮ್. ಸೊ ನೀವು ಫ್ರೆಂಡ್ಸು ಫ್ಯಾಮಿಲಿ ಸಮೇತ ಎಲ್ಲ ಬಂದರೂ ರೂಮ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇನ್ನೊಂದು ಹೇಳಬೇಕು ಅಂತಂದರೆ ಇಲ್ಲಿಂದ ಯಾವ್ಯಾವ ಪ್ಲೇಸು ನಿಮಗೆ ನೋಡ್ಬೋದು ಅಂತ ನಮ್ಮ ಅಣ್ಣ ಹೇಳ್ತಾರೆ. ಸೊ ಅಣ್ಣ ಇಲ್ಲಿಂದ ಯಾವ್ಯಾವ ಪ್ಲೇಸ್ ಹತ್ರ ಇದೆ ಅಣ್ಣ, ನಾವು ಯಾಕೆ ಇಲ್ಲಿ ಸ್ಟೇ ಮಾಡಬೇಕು ಅನ್ನೋದನ್ನ ನೀವು ಹೇಳಿ ಅಣ್ಣ. ಇಲ್ಲಿಂದ ದೇವ್ರ ಮನೆಗೆ 3 ಕಿಲೋಮೀಟರ್ ಆಗುತ್ತೆ. ದೇವ್ರ ಮನೆಗೆ ಈ ಕಡೆ ಎತ್ತಿನ ಭುಜ ಹೋದ್ರೆ 12 ಕಿಲೋಮೀಟರ್ ಆಗುತ್ತೆ. ಬೈರಾಪುರ ಎತ್ತಿನ ಭುಜ. ಇನ್ನು ಬೆಟ್ಟಬೇರೇಶ್ವರ ಅಲ್ಲಿ ಒಂದು 12 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಈ ಕಡೆ ಸುಂಕಸಾಲೆ, ರಾಣಿಜೇರಿ, ಮಲ್ಲಯ್ಯನದುರ್ಗ, ಆಮೇಲೆ ಅಲ್ಲಿ ಸುಂಕಸಾಲೆ ನೋಡ್ಬೋದು. ಆಮೇಲೆ ಚಿಕ್ಕಮಂಗ್ಳೂರು ಹೋದರೆ ಮುಳ್ಳಯ್ಯನಗಿರಿ, ದತ್ತಪೀಠ, ಮಾಣಿಕ್ಯದಾರ, ಇಲ್ಲಿಂದ ಒಂದು 42 ಕಿಲೋಮೀಟರ್ ಆಗುತ್ತೆ. ಎಲ್ಲ ನಿಯರೆಸ್ಟು. ನೋಡಿ ಎಷ್ಟು ಪ್ಲೇಸ್ಗಳು ನಿಯರೆಸ್ಟ್ ಇದೆ ಅಂತ. ಸೊ ಏನಕ್ಕೆ ಇಲ್ಲಿ ಸ್ಟೇ ಮಾಡಬೇಕು ಅನ್ನೋದನ್ನು ನಾವಿವಾಗ ಹೇಳಿದ್ವಿ. ಸೊ ಯಾರಾದರೂ ಸ್ಟೇ ಮಾಡೋರು ಯಾರಾದರೂ ನೋಡ್ತಾ ಇದ್ದರೆ ಖಂಡಿತ ಬಂದು ನನ್ನ ಯಾರಾದರೂ ರೆಗ್ಯುಲರ್ ಸಬ್ಸ್ಕ್ರೈಬರು ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ನನ್ನ ಹೆಸರು ಹೇಳಿ ನನ್ನ ವಿಡಿಯೋ ನೋಡಿ ಬಂದು ದರ್ಶನ್ ಕಡೆಯವರು ಅಂತ ಹೇಳಿದ್ರೆ ಖಂಡಿತ ಡಿಸ್ಕೌಂಟಲ್ಲಿ ನಿಮಗೆಲ್ಲ ಸಿಗುತ್ತೆ. ಸೊ ಬನ್ನಿ, ಒನ್ ಟೈಮ್ ಬಂದು ಸ್ಟೇ ಮಾಡಿ ನೋಡಿ. ಸ್ವಲ್ಪ ದಿನದಲ್ಲೇ ಇದು ಕಂಪ್ಲೀಟ್ ಆಗುತ್ತೆ. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಬಂದು ಸ್ಟೇ ಆಗಿ, ಮತ್ತು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಈ ಮನೆಗೆ ಕಂಪ್ಲೀಟ್ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿದವರು ಇವರೇನೆ. ಸೊ ವಿಜಯ್ ಕುಮಾರ್ ಅಂತ ಇವರು. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಸುತ್ತಮುತ್ತ ಯಾರಾದರೂ ಬೇಕು ಅಂತಂದರೆ ಇವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು.